ಬಂದಿದ್ದು ನನಗೆ ಹರ್ನಿ ಆಗ್ಯಾದ ಬಂದಿದ್ದು. ಆಮೇಲೆ ನಾ ಕೇಳಿ ಮತ್ತೇನು ಸರ್ ಸ್ಕಿನ್ ಡಿಸೀಸ್, ಮತ್ತೇನು ಆ್ಯಸಿಡಿಟಿ ಆಗ್ತದೆ, ಮತ್ತೇನು ಮೋಷನ್ ಕ್ಯಾಟ್ಸ್ ಸತ್ತೆ ಹೋಗ್ತೀವಿ. ಇಲ್ಲ ಸರ್ ಒಂದು ಸತ್ತೆ ಹೋಗ್ತೀನಿ, ಒಂದು ಆಗಂಗಿಲ್ಲ. ಇದೆಲ್ಲ ಕೂಡಿಸಿ ಒಂದೇ ಥಿಯೇಟರ್. ನಾವು ಹಂಗೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಮೆಡಿಸಿನ್ ಕೊಟ್ಟಿವಿ ಅಂದರೆ ಏನು ಆಗಂಗಿಲ್ಲ, ಲೇಟ್ ಆಗ್ತದೆ. ಇದ್ರ ನೋಡ್ರಿ ಒಂದೇ ಕನ್ಸೆಪ್ಟ್ ತಿಳ್ಕೊರಿ. ಯಾಕೆಂದ್ರೆ ಫಸ್ಟ್ ಏನು ಹೇಳಿದ್ರು, ಅಂಬಲಿಕಲ್ ಹರ್ನಿ ಆಗಬೇಕಾದ್ರೆ ಅಂತ ಡ್ಯೂ ಟು ಕನ್ಸ್ಟಿಪೇಷನ್, ಇಂಡೈಜೆಷನ್ ಅದ ಆಕೆ ಕನ್ಸ್ಟಿಪೇಷನ್ ಅಂತ ಆಕಿನೇ ಹೇಳಿದ್ರು. ಆಮೇಲೆ ಎಸಿಡಿಟಿ ಆಗಲ್ಲತ್ತಿದ್ರೆ ಡೈಜೆಷನ್ ಆಗ್ಲಾಗತ್ತೆ. ಸ್ಕಿನ್ ಡಿಸೀಸ್ ಯಾಕೆ ಬರಾಕತ್ತೈತಿ, ಲಿವರ್ ಮತ್ತು ಇಂಡೈಜೆಷನ್ದಿಂದಲೇ ಬರಾಕತ್ತೈತಿ. ಇದೆಲ್ಲ ಕೂಡಿಸಿ ಒಂದೇ ಜಡ್ಡಕ್ಕೆ ಆಕಿಗೆ ಎಲ್ಲಿ ಮಾಡ್ಬೇಕು ನಾವು? ಆಕಿಂದು ಕಂಪ್ಲೇಂಟ್ಸ್ ಎಲ್ಲ ಐತೆ. ನಾವು ಡೈಜೆಸ್ಟಿವ್ ಸಿಸ್ಟಮ್ಯಾಗ ವರ್ಕ್ ಮಾಡಬೇಕು. ಆಕಿಗೆ ಡೈಜೆಷನ್ ಆಗಬೇಕು, ಮೋಷನ್ ಕ್ಲಿಯರ್ ಮಾಡಿದ್ರೆ ನಿಮ್ಗೆ ಅಷ್ಟು ಜಡ್ಡು ಹೋಗ್ಬಿಡ್ಬೇಕು ಒಂದೇ ಸರ್. ಅದಕ್ಕೆ ನಾವೇನೈತಲ್ರಿ, ಅವ್ರು ಹೇಳಿದ್ದು ಕೇಳಂಗಿಲ್ಲ. ಅವ್ರು ಹೇಳಿದ್ದು ಎಲ್ಲ ಕೇಳಿ ರೆಕಾರ್ಡ್ ಮಾಡ್ಕೋಬೇಕು, ಒಂದು ಕಡೆ ಬರೆದು ಇಟ್ಕೋಬೇಕು. ಅದಕ್ಕೆ ಒಂದು ಸೊಲ್ಯೂಷನ್ ತೆಗಿಬೇಕು. ಆಕಿಗೇನು ಮಾಡಲಿಲ್ಲ, ನಾವು ಮೋಷನ್ ಕ್ಲಿಯರ್ ಮಾಡಿಸಿದ್ರೆ ವಾರನಾಗ ಆರಾಮಾಯ್ತು. ಸ್ಕಿನ್ ಡಿಸೀಸ್ ಇಚಿಂಗು ಕಡಿಮೆ ಆಯಿತು, ಅಂಬಲಿಕಲ್ ಹರ್ನಿಯನ್ನು ಕಡಿಮೆ ಆಯಿತು, ಕನ್ಸ್ಟಿಪೇಷನ್ನು ಚಲೋ ಆಯಿತು. ನಾವು ಎಲ್ಲ ನಮ್ಮಲ್ಲಿ ಆರ್ಗನ್ ಮೆಡಿಸಿನ್ ಅದಾರೆ. ಯಾವಾಗ ಕೊಡೋದು ಅದನ್ನು ಎಲ್ಲ ಕರೆಕ್ಟ್ ಇದ್ದ ಆರ್ಗನ್ನೇ ಅಫೆಕ್ಟ್ ಆಗಿತ್ತು ಅಂದ್ರೆ ಅಲ್ಲಿ ಹೋಗ್ಬೇಕು ಅಷ್ಟೇ. ಈಗ ನಾವು ಮೋಷನ್ ಕ್ಲಿಯರ್ ಮಾಡಿಸ್ಬಿಡ್ತೀವಿ ಇಮಿಡಿಯೇಟ್. ಅದು ಕ್ಲಿಯರ್ ಆಯ್ತಂದ್ರೆ ನಿಮಗೆ ಗಟ್ಸ್ ಕ್ಲಿಯರ್ ಆಯ್ತಂದ್ರೆ ನಿಮ್ಮದು ವರ್ಕ್ ಮಾಡೋಕ್ಕೆ ಚಾಲು ಆಗ್ತೈತೆ. ಲಿವರ್ ವರ್ಕ್ ಸ್ಟಾರ್ಟ್ ಆಯಿತು, ನಿಮ್ಮದು ಸ್ಟಮಕ್ ವರ್ಕ್ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ ವರ್ಕ್ ಚಾಲು ಆಗ್ತೈತೆ. ಡೈಜೆಸ್ಟಿವ್ ಸಿಸ್ಟಮ್ ಚಾಲು ಆಯಿತು, ಮೋಷನ್ ಕ್ಲಿಯರ್ ಆಯಿತು. ಕಿಡ್ನಿ ನಮ್ಮ ಕಡೆ 3 ಪಾರ್ಟ್ದಾಗಿಂದ ಪಾಯ್ಸನ್ ಹೊರಗೆ ಹೋಗ್ತಿದ್ರು. ಒಂದು ಕಿಡ್ನಿ ಯೂರಿನ್ದಿಂದ, 2ನೇದು ಏನೈತಿ ಸ್ಕಿನ್ ಸ್ವೆಟ್ದಿಂದ ಹೋಗ್ತಿದ್ರು, ಹೌದಲ್ಲ. 3ನೇದು ಮೋಷನ್. ಇವು 3ರಿಂದನೂ ನಮ್ಮ ಬಾಡಿ ಒಳಗಿನ ಪಾಯ್ಸನ್ ಹೊರಗೆ ಆಗ್ತದೆ. ಆ ಥರ ನಾನೇನು ಮಾಡ್ತೀನಿ ಅವ್ರಿಗೆ ಅದ್ರ ಮ್ಯಾಗ ಡೈಗ್ನೋಸ್ ಮಾಡಿ ಎಲ್ಲ ಜಡ್ಡಿಗೆ ಔಷಧ ಕೊಡೋಂಗಿಲ್ಲ. ಈಗೇನು ಮಾಡಿದ್ವಿ, C8 ಅಂದರೆ ಎಷ್ಟು, C10, F1 ಅಂತ ಬರ್ತಿದ್ವಿ. ಆಮೇಲೆ ಎಸ್ಲಾಸ್ ಒಂದು ರಾತ್ರಿ S10 ಹಾಕ್ತಿರ್ತೀವಿ, ಮುಗಿತು. ಇಷ್ಟ್ರ ಮ್ಯಾಗೆ ಆರಾಮಾಯ್ತು. ಅಕ್ಕಿನ ಮ್ಯಾಗ ಏನು ಹೋಗಲಿಲ್ಲ. ಅಂಬಲಿಕಲ್ ಹರ್ನಿಯಾಗಿ ಟ್ರೀಟ್ ಮಾಡಲಿಲ್ಲ, ಕನ್ಸ್ಟಿಪೇಷನ್ಗೂ ಮಾಡಲಿಲ್ಲ, ಸ್ಕಿನ್ ಡಿಸೀಸ್ಗೂ ಹಾಕಲಿಲ್ಲ. ಆ ಥರ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ನಾವು ಅವ್ರು ಹೇಳಿದ್ದೆಲ್ಲ ತಿಳ್ಕೊಂಡು ನಾವು ಒಂದು ಕನ್ಕ್ಲೂಷನ್ ಬರ್ಬೋದು. ಆಮೇಲೆ ಹೆಚ್ಚಿಗೆ ಮಾಡೋದು ಏನೈತೆ ಅಲ್ರಿ, ನಿನ್ನೆ ಮತ್ತೊಂದು ಪೇಷಂಟ್ ಬಂತು. ಇಲ್ಲೇ ಸುರೇಶ್ ದುರ್ಗಾಣಿ ಅಂತ ಯಾರು ನ್ಯೂರೋ ಸರ್ ಯಾರು ಅಂತಾರೆ, ಆಮೇಲೆ ನಮ್ಮಲ್ಲಿ ಕಲ್ಲೂರು ಸರ್ ಕಡೆ ತೋರಿಸಿದ್ರು. ಆ ಪೇಷಂಟ್ ಅಬ್ಡಮಿನಲ್ ಫ್ಲೋಟಿಂಗ್ ಐತಿ, ಅಷ್ಟೇ ಪ್ರಾಬ್ಲಮ್. ಒಂದು 4 ರಿಂದ 5 ಲಕ್ಷ ಕನ್ನ ಎಲ್ಲ ಕಡೆ ಅಡ್ಡಾಡಿ ಬಂದು ಏನೋ ಹೇಳಿದಾರಂತ ಇಲ್ಲಿ ಬಿಜಾಪುರಕ್ಕೆ ಹೋಗುದು ಅಂತ ಬಂದಿದ್ರು. ಅವ್ರು ಎಲ್ಲರೂ ಹೇಳಿದ್ರು. ಅವ್ರು ಕೇಳಿದ್ದು ಏನಾಗ್ತದೆ ಸರ್ ಇಲ್ಲ. ಅವ್ನು ಹಿಸ್ಟ್ರಿ ತೊಗೊಂಡ್ರಿ, ಎಲ್ಲ ತೊಗೊಂಡ್ಮ್ಯಾಗ ಅವ್ನು ಏನೂ ಮಾಡಿಲ್ಲ. ಅಬ್ಡಮಿನಲ್ ಒಂದು ಐ ಅಪ್ಲಿಕೇಶನ್ ಮಾಡಿದ್ವಿ, ಓಲ್ ಅಬ್ಡಮಿನಲ್ ಕಾಂಪ್ರೆಸ್ ಮಾಡಿ ಹೊರಟು ಐ ಮತ್ತು ಮುಕ್ಕಳದಾಗ ಹಾಕಿ ಒಂದು ಅರ್ಧ ತಾಸು ಮನಗಿದ ಮ್ಯಾಗ ಒಂದಿಷ್ಟು ಫ್ಲೋಟಿಂಗ್ ಪೂರ 0 ಬಂತ. ಅವರೆಲ್ಲ ಏನು ಡಯಾಗ್ನೋಸ್ ಮಾಡಿದ್ರು, ಎಲ್ಲ CT ಸ್ಕ್ಯಾನ್ ಮಾಡಿದ್ರು, ಎಲ್ಲ ಮಾಡಿದ್ರು. ಅವನದು ಕನ್ಸ್ಟಿಪೇಷನ್ ಅದನ್ನೇ ಓಪನ್ ಮಾಡಿಲ್ಲ. ಆಮೇಲೆ ನಾವು ಫಸ್ಟ್ ಮೆಡಿಸಿನ್ ಕೊಟ್ಟಿದ್ವಿ, ಮತ್ತು ಒಂದಿಷ್ಟು ಬಿಟ್ಟು ಬಂದ ಸರ್ ಮೊದಲಿನಕ್ಕಿಂತ ಕಡಿಮೆ. ಫಸ್ಟ್ ನಾವೇನು ಹೇಳ್ತೀವಿ, ಹಾಲು, ಮೊಸರು, ಸಕ್ಕರೆ, ಬಾಳೆಹಣ್ಣು. ಫೈಲ್ಸ್ ಆಯ್ತಂದ್ರೆ ಎಲ್ಲರೂ ಬಾಳೆಹಣ್ಣು ತಿಂದಿರ್ತಾರೆ. ಬಾಳೆಹಣ್ಣು ತಿನ್ನೋದ್ರಿಂದ ಹೆಚ್ಚಾಗ್ತದೆ. ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ದಾಗ ಹೆಂಗೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ಗೆ ನಾವು ಬಾಳೆಹಣ್ಣು ಕೊಟ್ಟು ಅಂದರೆ ಕೋಲ್ಡ್ ಆಗಿಬಿಡ್ತೀವಿ. ಕೋಲ್ಡ್ ಆದರೆ ಡೈಜೆಷನ್ ಆಗಲಿಲ್ಲ ಅಂದ್ರೆ ಮೋಷನ್ ಆಗಂಗಿಲ್ಲ. ಹೇಳ್ರಿ, ಬಾಳೆಹಣ್ಣು ಯಾಕೆ ತಿನ್ನಬಾರ್ದು ಸರ್ ಹೇಳಿದ್ರು? ಅದು ಅಸಿಡಿಕ್ ಇನ್ ನೇಚರ್ ಬಾಳೆಹಣ್ಣು. ಅಲ್ಲಿ ತಗೋರಿ, ಅದು ಇನ್ನೊಂದು ಐತೆ. ಅಲ್ಲ ಇನ್ನೊಂದು ಐತೆ, ಅಲ್ಲ ಇನ್ನೊಂದು ಮೈಕ್ ಐತೆ ತಗೋರಿ. ಅಲ್ಲ ಇನ್ನೊಂದು ಐತೆ ತಗೋರಿ ಮೈಕ್, ಇನ್ನೊಂದು. ಅಸಿಡಿಕ್ ಇನ್ ನೇಚರ್ ಇರೋದ್ರಿಂದ ನೀವು ಬಿಫೋರ್ ಫುಡ್ ತಿಂದ್ರೆ ಅಂದರೆ ಅದು ನಮಗೆ ಮತ್ತೊಟ್ಟ ಅಸಿಡಿಕ್ ಸೆಕ್ರಿಷನ್ ಹಾಯ್ ಆಗ್ತದೆ. ಅಸಿಡಿಕ್ ಸೆಕ್ರಿಷನ್ ಹಾಯ್ ಆಗೋದ್ರಿಂದ ನಮಗೆ ಕಾನ್ಸ್ಟಿಪೇಷನ್ ಆಗ್ಬೋದು, ಇಂಡೈಜೆಷನ್ನು ಆಗ್ಬೋದು. ಕಾಸ್ ಆ ಉದ್ದೇಶಕ್ಕಾಗಿ ನೀವು ಆಫ್ಟರ್ ಫುಡ್ ತಿಂದರೆ ನಮಗೆ ಈಗ ಏನಾಗ್ತದೆ, ಅಸಿಡ್ ಸೆಕ್ರಿಷನ್ ಕಡಿಮೆ ಇದ್ದಾಗ ಕಾನ್ಸ್ಟಿಪೇಷನ್ ಆಗ್ತೈತಿ, ಇಂಡೈಜೆಷನ್ನು ಆಗ್ತೈತಿ. ಇಲ್ಲಿ ಎರಡೂ ಅದು ಮ್ಯಾನೇಜ್ ಮಾಡ್ತೈತಿ. ಆಫ್ಟರ್ ಫುಡ್ ತಿನ್ನೋದ್ರಿಂದ ನಮಗೆ ಡೈಜೆಷನ್ನಿಗೆ ಹೆಲ್ಪ್ ಆಗ್ತೈತಿ. ಬಿಫೋರ್ ಫುಡ್ ತಿನ್ನೋದ್ರಿಂದ ನಮ್ಮ ಡೈಜೆಷನ್ ಕೆಟ್ಟು ಹೋಗ್ತೈತೆ, ಅಂದರೆ ಇಂಡೈಜೆಷನ್ ಆ್ಯಕ್ಚುಲ್ ಆಗ್ತದೆ. ಸರ್ ಬರೋಬ್ಬರಿ ಬಂದ್ ಮಾಡಿರಿ, ಮೈಕ್ ಆಫ್ ಮಾಡಿ. ಅದಕ್ಕೆ ಏನೈತಲ್ಲ ಸರ್, ಪ್ರಾಕ್ಟೀಸ್ ಮಾಡ್ತೀವಿ. ಒಂದು ಲಾಜಿಕ್ ಮಾಡಿರಿ, ಒಂದು ಸಿಸ್ಟಮೆಟಿಕ್ನಾಗ ಮಾಡಿರಿ. ನಮ್ಮ ಕಡೆ ಸರ್ ಬಂದಾರ, ನೋಡ್ಯಾರ, ಓಪನ್ನಾಗಿ ಅವ್ರ ಮುಂದೆ ಹಚ್ಚಿಸ್ತೀವಿ. ಎಲ್ಲದಕ್ಕೂ ಮೆಡಿಸಿನ್ ಕೊಡೋಕ್ಕಿಂತ ಮೊದಲು ಏನಾಗೈತಿ, ಜಸ್ಟ್ ನನ್ನ ಬಳಿ ಬೇರೆದವ್ರು ಎಷ್ಟೋ ಮಂದಿ ಆಯುರ್ವೇದಿಕ್ ಅಲೋಪತಿದವರು ಕೇಳ್ತಾರೆ. ಈಗ ಜಸ್ಟ್ ಗುರುಜಿ ಜೋಡಿ ಒಬ್ಬರು ಮಾತಾಡ್ಸಿದ್ರು, ಅವ್ರು ಹ್ಯಾಂಗೆ ಪ್ರಾಕ್ಟೀಸ್ ಮಾಡ್ತಾರಂದ್ರೆ ನಿಮ್ಮ ಮಕ್ಕಳು ಹೇಳೋದಿಲ್ಲ, ಅಮ್ಮ ಆರಿ ಸಿಡಿಸ್ಬಿಡು ಮತ್ತಿಗೆ ಹಾಕ್ಕೊಂಡಿರ್ತಾನೆ.
ಮಲಗೋದಿಲ್ಲ, ಡಬ್ಲ್ಯೂ ಹಾಕಿ ಇದು ಮಾಡಿ ಮನೆಗೆ ಬಿಡ್ತಾರೆ. ಅದರ ಪತಿದವ್ರು ಇಷ್ಟು ಫಾಸ್ಟ್ ಆಗ್ಯಾರ. ಆಕೆ ಹುಡುಗಿ ನನಗೆ ಕಲಿಸಿದಳು ಮೊನ್ನೆ ಒಂದು MD ಆಯುರ್ವೇದಿಕ್ ಡಾಕ್ಟರ್ ಮಸಾಜ್ ಮಾಡಾಗ ಏನು ಮಾಡ್ಯಾರ, ಮೊಳಕಾಲಿಗೆ ರಬ್ ಮಾಡ್ಯಾನ. ರಬ್ ಮಾಡೋದ್ರಿಂದ ಅವ್ನು ತಿರುಗಾಡ್ಲಿಕ್ಕೆ ಬಂದಿಲ್ಲ, ಹೆಚ್ಚಿಗೆ ಮಾಡ್ಯಾನ. ಅವಾಗ ಗಾಬರಿ ಬಿದ್ದು ಇವ್ರ ಬಳಿ ಕಳ್ಸ್ಯಾನಂದ್ರೆ ಇವರು ನ್ಯೂರೋಥೆರಪಿ ಇದು ಮಾಡ್ತಾರೆ ಅಂತೇಳಿ ಅಲ್ಲಿ ಬಂದ್ಮ್ಯಾಗ ಹುಡುಗಿ ಏನು ಮಾಡೈತ್ರಿ, ಇಮಿಡಿಯೇಟು ಐ ಕಂಪ್ರೆಸ್ ಆಗಿಬಿಟ್ಟಾಳ್ತಿ. ವಿತಿನ್ 10 ಮಿನಿಟ್ನಾಗ ಪೇಷಂಟ್ ತಿರುಗಾಡಾಕತ್ತೈತ್ರಿ. ಅವ ಡಾಕ್ಟರ್ ಬೇರೆ ಕಡೆಯಿಂದ ಕರ್ಕೊಂಡು ಬಂದ ಉಡುಪಿಯೊಳಗೆ ಪ್ರಾಕ್ಟೀಸ್ ಮಾಡ್ತಾರೆ. ನಂಬಲ್ಲಿ ಹೆಂಗೈತ್ರಿ, ನನ್ನ ಹಿಡಿದು ಹೇಳ್ತೀನಿ, ಏನೋ ಗೊತ್ತಿಲ್ಲ, ರಬ್ ಮಾಡೋದ್ರಿಂದ ಹೈಪರ್ ಆಗೈತೆ, ಸರ್ಕ್ಯುಲೇಷನ್ ಏನಾಗೈತೆ ಹೈಪರ್ ಆಗೈತೆ. ನಾವು ಆರೇ ಹೆಚ್ಚಿದ್ರೆ ಮತ್ತೆ ಹೈಪರ್ ಆಗ್ತೈತೆ. ಯಾಕೆ YH ನೆಗೆಟಿವ್ ವಿತಿನ್ ಇದ್ರೊಳಗೆ ಅಂದ್ರೆ ತಿಳಿಯಿರಿ ಅಷ್ಟು ಫಾಸ್ಟ್ ಕಡಿಮೆ ಮಾಡಿದ್ರೆ ಮುಂದಾಗಿ ಈಗ ಬಿಡ್ರಿ. ಈಗೇನು ಅವ್ರು ಸಿಕ್ಕಾಪಟ್ಟಿ ಪ್ರಾಕ್ಟೀಸ್ ಐತಿ. ಒಂದು ಆಯಿಂಟ್ಮೆಂಟ್ ನೀವು ನಂಬಂಗಿಲ್ಲ, 1200 ರೂಪಾಯಿ ತೊಗೋತಾರೆ. ಒಂದು ಆಯಿಂಟ್ಮೆಂಟ್ ನಮ್ಮದೇ ಮಾಡ್ಕೊಡ್ತಾರೆ ಆಯುರ್ವೇದಿಕ್ MD. ಅಂದರೆ ನಾವು ಹತ್ತೀವಿ, ನಮ್ಮ ತಲೆಗೆ ಏನು ನೋಡಿದ್ರಿ ಬರೀ ಫಾರ್ಮುಲಾ. ಯಾರು ಕೇಳಿದ್ರಿ ಫಾರ್ಮುಲಾ. ಈಗ ಪಟ್ನ ಬಂದ್ರೆ ಆ ಪೇಷಂಟ್ ಬಿದ್ದೈತಿ A to C ಯಾರಿಗೆ ಮಾಡಿಟ್ಟಿರ್ತೀವಿ, ಅದು ಕೊಡೋದ್ರಿಂದ ಏನಾಗ್ತೈತಿ ಮತ್ತೆ ಹೆಚ್ಚಿಗೆ ಆಗ್ತೈತಿ, ಕಡಿಮೆ ಆಗಂಗಿಲ್ಲ. ನಾ ಕಲಿಯಕ್ಕೆ ಹೋದಲ್ಲಿ ಗುರುಜಿ ಬಂದಾಗ ನೋಡಿವ್ರಿ, ಒಂದು ಹುಡುಗ ಆಕ್ಸಿಡೆಂಟ್ದಾಗ ಬಿದ್ದು ಅವರು ಮಿಸೆಸ್ ಅವ್ರ ಮನ್ಯಾಗ ತೋರ್ಸಕ್ಕೆ ಬಂದಾರಲ್ರಿ, ಆಕಿಗೆ ತೋರ್ಸಕ್ಕೆ ಬಂದಾಗ ಬರಬೇಕಾದ್ರೆ ಗಾಡಿ ಮ್ಯಾಗ ಬಿದ್ದಾರ. ಬಿದ್ದು ಮೊಳಕಾಲಿಗೆ ಪೆಟ್ಟಾಗೈತಿ. ಪೆಟ್ಟಾಗಿ ಅವ್ನು ನಡಿಲಕ್ಕೆ ಬರೋದು. ಡಾಕ್ಟರ್ ಬಲ್ಲಿ ಬಿಟ್ಟು ನಾ ಸರ್ಜನ್ ಕಡೆ ಹೋಗ್ಬರ್ತೀನಿ ಸರ್ ಹಿಂಗಾಗ್ಯಾನಂತ. ಇಲ್ಲೇ ಕೂಡ ಕುಂಡ್ಸಾರ್ರಿ. ಅವರೊಂದು ಆಯಿಂಟ್ಮೆಂಟ್ ಹಚ್ಚಾರಲ್ಲ, ಹಚ್ಚಿದ ಕೂಡ ಇಮಿಡಿಯೇಟ್ ಎದ್ದಾನ ಕಾಲಿಗೆ. ನಾವೇನು ತಿಳ್ತೀವಿ, ಬಿದ್ದಾನ ಪೆಟ್ಟಾಗೈತಿ, RH WH ನಮ್ಮ ತೆಲಾಗ ಅದು ಹೆಂಗೆ ಹೋಗ್ಬಿಟ್ಟಿರ್ತೈತಿ. ಏನಪ್ಪ ಅಂದ್ರೆ ಒಂದೇ ಫಾರ್ಮುಲಾ. ನಾ ಕೇಳಿದೆ ಸರ್ B ಹಚ್ಚೋದ್ರಿಂದ ಹೆಂಗೆ ಇದ್ರಿ ಅಂತ ಕೇಳಿದಾನ. ಪಡ್ಗ ಯಾರು ಅವ ಬಿದ್ದಾನ, ಏನಾಗೈತಿ ಅಲ್ಲಿ ಕ್ಲಾಟ್ ಆಗೈತಿ. ಸರ್ಕ್ಯುಲೇಷನ್ ಮಾಡೋದು ಯಾವುದೈತಿ B ಎಲ್ಲ ಸಿಂಪಲ್ ಒಂದೇ ಹಚ್ಚಾರ ಮಾಡಿದ ನಮ್ಮ ಕಣ್ಣು ಮುಂದೆ. ಅದಕ್ಕೆ ನಾವೇನು ಮಾಡಾಕತ್ತೀವಿ, ಎಲ್ಲದಕ್ಕೂ ಗನ್ ಹತ್ತಿದಿಲ್ಲ. ಫಾರ್ಮುಲಾ ಇಲ್ಲ. ಫಸ್ಟ್ ಲಾಜಿಕ್ ತಿಳ್ಕೊಬೇಕಿದೆ. ಅವ ಬಿದ್ದಾನಂದ್ರೆ ನಿನ್ನ ಹಿಡಿದು ನೀವು ಅಲ್ಲ, ನಾನು ಹಿಡಿದು ಹೇಳ್ತೀನಿ. ಫಸ್ಟಿಗೆ ಒಂದು ಕಡೆ ಅದೇ ತಲೆಯಾಗ ಇರ್ತೈತಿ. A to S5 C5 up to RE W ತಗೋರಿ ಹಚ್ಚಿರಿ, ಇದು ನಿಮ್ಗೆ ಭಾಳ ಲೇಟ್ ಆಗ್ತೈತಿ. ಅವ ಹೇಳಿದ ಬಿದ್ದಾನಂದ್ರೆ ಏನಾಗೈತಿ, ಕ್ಲಾಟ್ ಆಗೈತಿ. ಆ ಕ್ಲಾಟ್ ಓಪನ್ ಮಾಡೋದು ಯಾವುದು B ಒಂದೇ ಹಚ್ಚಿ ಅದು ಹೋದ. ನಾವು ಇಂಟರ್ನಲ್ಲಿಗೆ ಹೋಗ್ತೀವಿ, ಬರೀ ಎಕ್ಸ್ಟರ್ನಲ್ದಿಂದ ಆರಾಮಾಗ್ತಾರೆ. ಅದೇ ಪೇಷಂಟ್ ನಮ್ಗೆ ಎಷ್ಟು ಹೇಳಿದ್ರು ಅವ್ನು ಬರೀ YH ಇದು ಮಾಡಿ ಸರ್ ನಾ ಅಷ್ಟು ರೊಕ್ಕ ಹಾಕಿ 4-5 ಲಕ್ಷ ಕಟ್ಟಲೆ ನಾವು ಯಾರೂ ಹೇಳಿಲ್ಲಲ್ರಿ ಅಂದ. ಮುಂದೆ ಅವ್ಗೆ ಏನು ಮೆಡಿಸಿನ್ ಕೊಟ್ರನ ಅದೇ ಹೇಳಿದಲ್ಲ ಗಾಳೆ. C8 ಅಂದರೆ ಎಷ್ಟು C10 F1 ಐತಿ, ಡೈಜೆಸ್ಟಿವ್ ಸಿಸ್ಟಮ್ ವರ್ಕ್ ಮಾಡಿ S ಒಂದು ರಾತ್ರಿ ಅಬ್ಡಾಮಿನಲ್ ಕಾಂಪ್ರೆಸ್ ಟೋಟಲಿ ಜೀರೋ ಅದನ್ನು ಸರ್. ಅವ್ರು ಬೇಕಂದ್ರೆ ಹಚ್ಕೊಡ್ತೀನಿ. ಆಫೀಸರ್ ಅವರು IAS ಆಫೀಸರ್ ಹೇಳ್ಬಾರ ಸರ್. ಅದೇ ಆಮೇಲೆ ಒಬ್ಬರು MLA ಬಂದಿರು, ಕಿಡ್ನಿ ಫೇಲ್ಯೂರ್ ಇತ್ತು ಸರ್. ಬಂದಾಗಿದ್ರು ಅವ್ರ ಮ್ಯಾಗ. ಅವ್ರಿಗೇನೇ ಸರ್ ಜಸ್ಟ್ ಬರೀ ಕಿಡ್ನಿ ಫೇಲ್ಯೂರ್ ಅಂತ ನಾವೇನು ಮಾಡ್ತೀವಿ, ಎಲ್ಲದಕ್ಕೂ ವಿಚಾರ ಮಾಡೋ ಹೋಗ್ತೀವಿ. ಅವ್ನಿಗೆ ಶುಗರ್ ಹೆಚ್ಚಾಕಿಸಿಂದ ಕಿಡ್ನಿ ಫೇಲ್ಯೂರ್ ಆಗಿರ್ತಾವೆ. ಶುಗರ್ ಮೇಂಟೈನ್ ಮಾಡ್ಬೇಕಂದ್ರೆ ನಾವು ಫಾರ್ಮುಲಾ ಹೋಗ್ತೀವಿ. ಅವ್ನಿಗೆ ಶುಗರ್ ಬರೋದು, ಕಿಡ್ನಿ ಫೇಲ್ಯೂರ್ ಬರೋದು ಎಲ್ಲ ಡೈಜೆಸ್ಟ್ ಸಿಸ್ಟಮ್. ಯಾವಾಗ ನೀವು ಮೋಷನ್ ಕ್ಲಿಯರ್ ಮಾಡಿಸ್ತೀರಿ ಲೋಡ್ ಕಡಿಮೆ ಆಗ್ತೀವಿ. ಲೋಡ್ ಕಡಿಮೆ ಆಗ್ತಿ ಲಿವರ್ ವರ್ಕ್ ಚಾಲು ಆಗ್ತದೆ. ಫಸ್ಟ್ ಅವ್ರು ಊಟ ಬಿಡಿಸ್ಬೇಕ್ರಿ. ರಾತ್ರಿ ಊಟದಾಗ ಪತ್ತೆ ಹೇಳಬೇಕು, ಏನೇನು ತಿನ್ನಬಾರ್ದು ಏನೇನು. ಆ ಮನುಷ್ಯಾಗ ಏನಿರ್ತದೆ ಡೈಜೆಸ್ಟಿವ್ ಇಲ್ಲ ಅಂದ್ರೆ 100% ಕುದಿಸಿದ ಊಟ ಹೇಳ್ಬೇಕು. ಕುದಿಸ್ಲಾರ್ದೆ ಏನೂ ತಿನ್ಬೇಡ ಅಂತ ಹೇಳ್ಬೇಕು. ಹಸಿದು ಇವೇನು ಸೌತೆಕಾಯಿ, ಗಜ್ಜರಿ, ಮುಲ್ಲಂಗಿ ಏನಿದ್ರು ಕುದಿಸ್ಬೇಕು ಅವ್ರು ಬಾಯ್ಲ್ಡ್. ನಮ್ಮ ಕಡೆ ಬಂದ್ರೆ ಅಂದ್ರೆ 1 ತಾಸು ನಾವು ಅದೇ ಹೇಳ್ತೀವಿ ಪೇಷಂಟ್ಗೆ, ಏನೂ ಹೇಳಂಗಿಲ್ಲ. ಬಂತು ನೀವು ಕುದಿಸಿ ತಿನ್ಬೇಕೆಲ್ಲ. ಬಾಳೆಹಣ್ಣು, ಸಕ್ಕರೆ, ಕೋಲ್ಡ್ ಐಟಮ್ ಇರಬೇಕು. ಯಾಕಂದರೆ ಡೈಜೆಷನ್ ಇಲ್ಲ ಅಂದ್ರೆ ಕೋಲ್ಡ್ ಬಾಡಿ. ನಾವು ಮುಂದೆ ಏನೂ ಮಾಡಂಗಿಲ್ಲ ರೀ. ಅದ್ರ ಜಡ್ಡಿಗೆ ಹೋಗೋದೇ ಇಲ್ಲ, ಇಲ್ಲೇ ಕಡಿಮೆ ಮಾಡ್ತೀವಿ. ಆಮೇಲೆ ಕಾಂಪ್ರೆಸ್ ಏನೈತೆ ಅದು ಎಷ್ಟು ಫಾಸ್ಟ್ ಅದ ಸರ್ ನೋಡ್ತಾರೆ. ಮೊನ್ನೆ ಒಂದು ನಿಮೋನಿಯಾ ಪೇಷಂಟ್ ಒಂದು ಉಳಿಯಂಗಿಲ್ಲ ಅಂತೇಳಿ ಮನೆಗೆ ಕಳ್ಸೋದು. ಆ ಪೂಸೆ ಉಳಿಯಂಗಿಲ್ಲ ಹೋಯ್ರಿ ಏನೂ ಇಲ್ಲ ಅಂದ್ರೆ ನಾವು ನೋಡೋಕೆ ಕೊಡ್ತಿದ್ರು. ನಾವು ಅಂತೀವಿ ನಮ್ಮ ಕಡೆ ಜಾತ್ರೆ ಪೈಕಿ ಸರ್ ಬರ್ತೈತಿ, ಸಾಯಂಕಾಲ ಬಂದ್ ಮಾಡಾಕ್ತೀವಿ. ಆ ಹುಡುಗಗೆ ತೊಗೊಂಬರ್ಲಿ ಅಂತ ಸರ್ ಅಂದ್ರೆ ಬರ್ರಿ ತೊಗೊಂಡ್ಬರ್ರಿ, ಏನಾಗಂಗಿಲ್ಲ. ತೊಗೊಂಡು ಬಂದರು ಅವ್ರು ಹಾಕಿದ್ರು, ನೋಡಿದ್ರು ನಾವು. ಉಸಿರಿಲ್ಲ, ಬ್ರೀದಿಂಗ್ ಇತ್ತು. ಅವರೆಲ್ಲ ಏನೋ A2 P2 C2 B ಒಂದು ಚೆಸ್ಟ್ ಅಪ್ಲಿಕೇಶನ್ ಹಳಿದ ಕ್ಯಾಸ್ಟರ್ ಇದು ಬರ್ತೈತಲ್ಲ, ಕ್ಯಾಸ್ಟರ್ ಮೋಷನ್ ಜಾಗದಾಗ 1 cc ಅನ್ಕತ್ತೆ ಜಸ್ಟ್ ಅಷ್ಟೇ. ಅವ್ರಿಗೆ ಅದು ಹುಡುಗ ಓಡಾಡಕತ್ತಾನ, ಜಿಗಿದಾಡಕತ್ತೈತಿ ಹುಡುಗನ. ನನ್ನ ಬಲ್ಲಿ ಏನೋ ರೆಕಾರ್ಡ್ ಐತೆ ಅವ್ರ ಮನ್ಯಾಗ ಮಾತಾಡೋದು ಎಲ್ಲ. ಅಂದರೆ ನನ್ನ ಮಗ ಉಳಿಸ್ಕೊಟ್ರು ಸರ್, ಹಮಾರ ಬಚ್ಚಕ್ಕೂ ಬಚಾಯ ಖುದಾ ನಾ ಅಲ್ಲವ ಅಲ್ಲಿ ಮಾಡ್ತಾರೆ ಅಷ್ಟೇ. ಆಲೋಪತಿಗೆ ಏನು ಮಾಡ್ಯಾರ ಸರ್, ಅವ್ರಿಗೆ ಎಲ್ಲ ಫೇಲ್ ಆಗ್ಯಾರ ಅಂತೇಳಿ ಬಿಟ್ಬಿಟ್ಟಾರೆ ಅವ್ರು. ಯಾಕಂದ್ರೆ ಅಲ್ಲಿ ಲಕ್ಷಣ ಕೊಟ್ಟಿಲ್ಲ. ಆ ಹುಡುಗ ಪಾಯ್ಸನ್ ಎಲ್ಲಿ ಹೊರಗೆ ಹಾಕ್ಬೇಕು, ಮೋಷನ್ದಿಂದ ಇಮಿಡಿಯೇಟ್. ಓರಲ್ಲಿ ಅಂತೂ ತೊಗೊಳಂಗಿಲ್ಲ. NSದಾಗ ಕೊಟ್ಟಿದ್ರು, ಅದು ಓಪನ್ ಆಯ್ತು. ಅವ್ನು ಹೋಗಿ ಅರ್ಧ ತಾಸನೇ ಮೋಷನ್ ಆಗೈತಿ.
ಹುಡುಗ ಬ್ರೀದಿಂಗ್ ಚಾಲು ಆಗೈತಿ. ಅಪ್ಲಿಕೇಶನ್ ಎವ್ರಿ 10 ಮಿನಿಟ್ಸಿಗೆ ಒಂದು ಕೊಡ್ತೀವಿ. ಮರ್ದಿವ್ಸ ಬಂದಾಗ ಮುಂದೆ ಅದಕ್ಕೆ ನೋಡಿ ಮೆಡಿಸಿನ್ ಕೊಡ್ತೀವಿ, ಪೂರ ಆರಾಮ. ಅದಕ್ಕೆ ನಂದು ರಿಕ್ವೆಸ್ಟ್ ಏನಂದ್ರೆ ಎಲ್ಲದಕ್ಕೂ ಫಾರ್ಮುಲಾ ಕೇಳಬೇಡ್ರಿ, ಎಲ್ಲದಕ್ಕೂ ಫಾರ್ಮುಲಾ ತೊಗೊಂಡ್ರಿ ಅಂದ್ರೆ ಪೇಷಂಟ್ ನಿಮ್ಮ ಮುಂದೆ ಅದ, ಅದ್ರ ಕಂಡೀಷನ್ ಏನೈತೆ ನಿಮಗೆ ಗೊತ್ತಿತ್ತು. ಫಸ್ಟ್ ಹಿಸ್ಟ್ರಿ ತೊಗೋರಿ, ಒಂದು ಕಡೆ ಬರೆದು ಇಟ್ಕೋರಿ, ಆರಾಮ್ಸಿರಿ ಅವ್ರಿಗೆ ಹೇಳ್ರಿ, ಒಂದು ಯಾವ್ದಾದ್ರು ಕಾಂಪ್ರೆಸ್ ಹಾಕಿ ಮಲಗಿಸ್ರಿ, ಆಮೇಲೆ ಮೆಡಿಸಿನ್ ವಿಚಾರ ಮಾಡಿ. ಇದೇನೈತೆ ನಾ ಹೇಳಿದಲ್ರಿ, ಅಂಬಲಿಕಲ್ ಹರ್ನಿಯಾ ಅಂದ್ರೆ ನಾ ಹರ್ನಿಯಾಕೆ S2C15 F2 ಅಂದ್ಕೊಡ್ರಿ, ಅರೌಂಡ್ ಆರಿ ಹಚ್ಚಿರಿ. ಇದೆಲ್ಲ ಏನ್ರಿ ಬುಕ್ನಾಗಿಂದ ನಾವು ಮಾಡೋದು ಅಷ್ಟೇ. ಅದು ಫಾರ್ಮುಲಾ ಇದ್ದೇ ಇರ್ತೈತಿ ನಿಮಗೆ. ಫಸ್ಟ್ ಅವ್ನಿಗೆ ಏನು ಮಾಡಬೇಕು, ಕಳ್ಳು ಯಾವಾಗ ಹೋಗ್ಲಾಕತ್ತೈತಿ, ಮೋಷನ್ ಕ್ಲಿಯರ್ ಇಲ್ಲ, ತಳಕ್ಕೆ ಪೈಪ್ ಕುಲ್ಲ ಮಾಡಿದ್ರೆ ಮ್ಯಾಗ ಬರೋದೇ ಇಲ್ಲ. ತಳಕ್ಕೆ ಕುಲ್ಲ ಆದ್ರೆ ನೀರು ತಳಗೆ ಹೋಗ್ಬೇಕಲ್ಲ, ಮ್ಯಾಗ ಬರಂಗಿದೆ. ಆ್ಯಸಿಡ್ ಅಂದ್ರೆ ಏನು ಮ್ಯಾಗ ಬರಾಕತ್ತೈತಿ, ರಿಫ್ಲೆಕ್ಸ್ ಯಾಕಾಗತ್ತೈತಿ, ಕೆಳಗೆ ವಿಂಡ್ ಪೈಪ್ ಕ್ಲೋಸ್ ಆಗೈತಿ. ಅದು ಕ್ಲೋಸ್ ಇದ್ದದ್ದು ಓಪನ್ ಮಾಡ್ಲಾಕ ನೋಡ್ರಿ ಆ್ಯಸಿಡ್ ಕಡಿಮೆ ಆಗ್ತೈತಿ. ಆಹಾರ ಪದ್ಧತಿ ಚೇಂಜ್ ಮಾಡಿ. ಅಸಿಡಿಟಿ ಗ್ಯಾಸ್ಟ್ರೈಟಿಸ್ ಬೇರೆ ಐತಿ. ಆ್ಯಸಿಡ್ ಹುಳಿ ಆಗಲಾಕತ್ತೈತಿ ಅಂದ್ರೆ ಪಚನ ಆಗಲಾಗತ್ತಿಲ್ಲ, ಗ್ಯಾಸ್ಟ್ರೈಟಿಸ್ ಅದನ್ನು ಪಚನ ಇಲ್ಲ. ಅದಕ್ಕೆ ಏನು ಕೊಡಬೇಕು ಏನು ಕೊಡಬಾರ್ದು, ಊಟದಾಗ ಡಯಟ್ ಮಾಡಿರಿ, ಮೊದಲು ಅಪ್ಲಿಕೇಶನ್ ಮಾಡಿರಿ, ಅಲ್ಲೇ ಆರಾಮಾಗ್ತಾರೆ. ಯಾಕಂದ್ರೆ ನಾವು ಹೇಳೋದು ಏನಪ್ಪ ಇದೇನು ಎಷ್ಟು ಹೇಳ್ತಾರೆ, ನನ್ನ ಬಳಿ ಬಂದವ್ರಿಗೆ ಗೊತ್ತೈತಿ ರೀ, ಅಷ್ಟು ಮಂದಿ ನೋಡ್ಯಾರ. ಒಮ್ಮೆ ಡೈರೆಕ್ಟ್ ಮೆಡಿಸಿನ್ ಕೊಡೋದಾಗಲಿ ಅವ್ರಿಗೆ ಇದು ಮಾಡೋದಾಗಲಿ ಆಗಂಗಿಲ್ಲ. ಈಗ ಆಸ್ಟಿಯೋ ಆರ್ಥ್ರೈಟಿಸ್ ಇರ್ತಾವ್ರಿ, ನೀ ಜಾಯಿಂಟ್ ಪೇನ್ ಇರ್ತೈತಿ, ನಾವು ಫಾರ್ಮುಲಾ ಬರ್ಕೊಂಡು ಹೋದ್ವಿ, ಸೇಮ್ ಕೊಡ್ಬೇಕು ಕೂತ್ರೆ ಏನಾಗಬೇಕು, ಆಸ್ಟಿಯೋ ಆರ್ಥ್ರೈಟಿಸೇ ಬೇರೆ, ನೀ ಜಾಯಿಂಟೇ ಬೇರೆ, ಫ್ಲೂಯಿಡ್ ಅಕ್ಯುಮುಲೇಷನ್ನೇ ಬೇರೆ ಅಂದರೆ. ಅದಕ್ಕೆ ನಮ್ಮದು ಎಲ್ಲಿಂದ ಬಂದೈತೆ ಅವ್ನು ಹಿಸ್ಟ್ರಿ ತೊಗೋಬೇಕ್ರಿ. ಫಸ್ಟ್ ಏನಿರ್ತೈತಿ, ಒಬ್ಬರು ಬಂದಿದ್ರೆ ಅಜ್ಜಿ ಇಲ್ಲ ಎಡಿಮಾ ಐತಿ, ಕಾಲು ನಡ್ಯಾಕೆ ಬರಲ್ತ್ರಿ, ಆಕಿನ ಹಿಸ್ಟ್ರಿ ಕೇಳ್ತೀರಿ, ಒಬೇಸ್ ಅದಾಳ, ಮೋಷನ್ ಆಗಲ್ತಿ, ಆ್ಯಸಿಡಿಟಿ ಐತಿ, ಹೈಪರ್ ಆ್ಯಸಿಡಿಟಿ, ಕಾನ್ಸ್ಟಿಪೇಷನ್ ಇತ್ತಂದ್ರೆ, ಪಾಯ್ಸನ್ ಹೋಗಲಿಲ್ಲ ಅಂದ್ರೆ ಮೇನ್ ದೊಡ್ಡ ಜಾಯಿಂಟ್ ಇರೋದು ನಮ್ಮ ನೀ ಜಾಯಿಂಟ್, ಎಲ್ಲ ಬಂದು ಅಲ್ಲೇ ಸೇರ್ತದೆ. ಅದೇ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗೋದು. ನಾವು ಏನೂ ಮಾಡೋಂಗಿಲ್ಲ, ಫಸ್ಟ್ ಅದನ್ನು ಮಾಡ್ತೀವಿ, ಸೆಕೆಂಡ್ ಇಯರ್ ಕಡಿಮೆ ಮಾಡ್ತೀವಿ, ಆಮೇಲೆ ಎಲ್ಲ ಮುಂದೆ ಮೆಡಿಸಿನ್ ಕೊಡೋದು. ನಿಮಗೇನು ಬೇಕು ಕೇಳಿದ್ರೆ ಹೇಳ್ತೀನಿ. ಅದ್ರ ಎಲ್ಲ ನಂದು ಸ್ಟೈಲೇ ಬೇರೆ ಪ್ರಾಕ್ಟೀಸ್ ಮಾಡೋದು. ಒಮ್ಮೆ ಬಂದ ಕೂಡಲೇ ಹಿಂಗೆ ಕೊಡ್ರಿ ಇಲ್ಲ. ಈಗ ಕಫ ಆಗೈತಿ, ನಿಮೋನಿಯಾ ಆಗೈತೆ ಅಂದ್ಕೊಳ್ಳಿ, ನಿಮೋನಿಯಾ ಫಾರ್ಮಲ್ಲಿ ಹೋಗಂಗಿಲ್ಲ. ಅದು ಎದಕ್ಕಾಗೈತಿ, ಏನಾಗೈತಿ, ಭಾಳ ದಿವ್ಸ ಕೆಮ್ಮಾಯಿತು, ಏನಿಲ್ಲ. ಒಂದು ಕೆಮ್ಮು ಬಂದೈತೆ ಪೇಷಂಟ್, ಸರ್ ಹೇಳಿದ್ರೆ ಅಲರ್ಜಿಕ್ ರೈನೈಟಿಸ್, ಸೈನಸೈಟಿಸ್. ಸೈನಸ್ ಎದಕ್ಕೆ ಆಗ್ತೈತಿ ಅಂದರೆ ನಾವು ಬರೀ ಸೈನಸ್ಗೆ ಹೋಗ್ಬಿಡ್ತೀವಿ, C4 ಕೊಡ್ರಿ, ಅದರೊಳಗೆ ಕೋನಿಯಮ್ ಮ್ಯಾಕ್ ಹೈಯೆಸ್ಟ್ ಅದ, ಇಮಿಡಿಯೇಟ್ ಕಡಿಮೆ ಆಗ್ತೈತಿ. ಅವರು ನಮ್ಮ ಫ್ರೆಂಡ್ ಹೇಳಿದ್ರು, ಹೆಬ್ಬಳ್ಳಿ ಸರ್ ಹೇಳಿದ್ರು, S1 ಕೊಡ್ರಿ, S1 S2 ಕೊಡ್ರಿ, ಬರೋಬ್ರಿ. ಯಾಕಂದ್ರೆ S1 ಕೊಡೋದ್ರಿಂದ ಕಾನ್ಸ್ಟಿಪೇಷನ್ ಭಾಳ ಆಗ್ತೈತಿ, S2 ಕೊಡೋದ್ರಿಂದ ಕಡಿಮೆ ಐತಿ. S1ದಾಗ ನಕ್ಸೋಮಿಕ ಐತಿ, S2ದಾಗ ಲೈಕೋಪೋಡಿಯಮ್ ಐತಿ. ಲೈಕೋಪೋಡಿಯಮ್ ರೈಟ್ ಸೈಡ್ ಕೆಲಸ ಮಾಡ್ತಿದ್ವಿ, ಬರ್ಬರಿಸ್ ವಲ್ಗಾರಿಸ್ ನಿಮಗೆ S5ದಾಗ ಐತಿ, ಲೆಫ್ಟ್ ಸೈಡ್ ಕೆಲಸ ಮಾಡಿ. ಯಾವುದೂ ತಿಳಿಲಿಲ್ಲ ಅಂದ್ರೆ ಅವಾಗ ಅನ್ಬೋದು. ಈ ಕಿಡ್ನಿ ಸ್ಟೋನ್ ಹೇಳಿದ್ರು ಎಲ್ಲದಕ್ಕೂ ಹಾಕ್ಬೇಕತ್ತೇನಿಲ್ಲ, ನಿಮಗೆ ಲೆಫ್ಟ್ ಸೈಡ್ ಐತಿ, ಆಗಲ್ ತೆಗೈತಿ, S5 ಒಂದೇ ಕೊಡ್ರಿ, ಹೊರಗೆ ಬರ್ತೈತಿ. D4ದಾಗ, D2ದಾಗ ಕೊಡ್ರಿ, D1ದಾಗ ಕೊಡ್ರಿ. ಯಾಕೆ ಕೊಡಂಗಿಲ್ರಿ, ಹೋಮಿಯೋಪತಿದಾಗ ಕೊಡ್ತಾರೆ. ಮದರ್ ಟಿಂಕ್ಚರೇ ಕೊಡ್ತಾರೆ. ನಮ್ಮ ತಲೆಗೆ ಏನು ಸೇರಿಸ್ಕೊಂಡಿವಿ ನಾವು, ಎಲ್ಲ D6 ಕೊಡಬೇಕು, D5 ಕೊಡಬೇಕು. ಫಸ್ಟ್ ತೆಗೀರಿ, ಪ್ರಾಕ್ಟೀಸ್ ಈಸ್ ಮ್ಯಾನ್ ಆಫ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಮಾಡೋದ್ರಿಂದನೇ ನಾವು ಕಲಿತೀವಿ. ಯಾರೂ ಶಾಣ್ಯಾರು, ನಾವು ಹಂಗೆ ಮಾಡ್ತಿದ್ರು. ಮೊದಲು ಹೇಳೋಣ 200 ಕೊಟ್ಟೆ, 1000 ಕೊಟ್ಟೆ, ಏನಿಲ್ಲ ಸರ್. ಎಷ್ಟೋ ಮಂದಿಗೆ ಆರಾಮ ಮಾಡೋದು, ಖುಷಿ ಆಗ್ತೈತಿ. S2C2 ಏನಾದ್ರೆ ಗ್ಲ್ಯಾಂಡ್ ಮ್ಯಾಗ ಕೆಲಸ ಮಾಡ್ತೈತಿ. ಅದು ಅಡ್ರಿನಲ್ ಗ್ಲ್ಯಾಂಡ್ ಮ್ಯಾಗೂ ಕೆಲಸ ಮಾಡ್ತೈತಿ, ಥೈರಾಯ್ಡ್ ಗ್ಲ್ಯಾಂಡ್ ಮ್ಯಾಗೂ ಕೆಲಸ ಮಾಡ್ತೈತಿ. ಪ್ರತಿಯೊಂದು ಆರ್ಗನ್ ಏನದ ಗ್ಲ್ಯಾಂಡ್ಸಿ ಅದಾವ, ಅದ್ರ ಮೇಲೆ ಕೆಲಸ ಮಾಡ್ತೈತಿ. ಅದರಿಂದ ಓವರಿಯನ್ ಸಿಸ್ಟ್ ಕಡಿಮೆ ಆಗ್ತೈತಿ. ನಾವೇನು ತಿಳ್ತೀವಿ ರೀ ಎಲ್ಲದಕ್ಕೂ. ಫಸ್ಟ್ ಓವರಿಯನ್ ಸಿಸ್ಟ್ ಅಂದ್ರೆ ಹೆಂಗೆ, ಅಬ್ನಾರ್ಮಲ್ ಗ್ರೋತ್. ಅದಕ್ಕೇನು ಮಾಡ್ಬೇಕ್ರಿ, ಪಾಸಿಟಿವ್ದಾಗ ಹೋಗ್ಬೇಕು. D4ದಾಗ BE ಸರ್ಕ್ಯುಲೇಷನ್ ಇಲ್ಲ, ಬ್ಲಡ್ ಸಪ್ಲೈ ಮಾಡೋದು ಕಡಿಮೆ ಆಗ್ತೈತಿ. ಅವ್ರು ಹೇಳಿದ್ರು ಸರ್, ಕರೆಕ್ಟ್ ಹೇಳಿದ್ರು. ಸರ್ಕ್ಯುಲೇಷನ್ ಏನೈತೆ ಅಂದ್ರೆ ಅದು ಓಪನ್ ಮಾಡಿದ್ರೆ ಅಂದ್ರೆ ಅಲ್ಲಿ ಸರ್ಕ್ಯುಲೇಷನ್ ಆಗಲಾಗತ್ತಂದ್ರೆ ಅದು ಆಟೋಮೆಟಿಕ್ ಮೆಲ್ಟ್ ಆಗ್ತೈತಿ ಅಂದ್ರೆ. ಹಂಗೆ ಅವ್ರಿಗೆಲ್ಲ ಹಿಸ್ಟ್ರಿ ತೊಗೊಳಿದ್ರು. ಸ್ವಲ್ಪ ನಿಮ್ಗೆ ಏನೈತಿ ಏನಿಲ್ಲ, ಬಂದವ್ರು ಕೇಳಿದ್ರೆ ಎಲ್ಲರಿಗೂ ಕಾನ್ಸ್ಟಿಪೇಷನ್ ಅದ. ಈಗ ಯಾಕಂದ್ರೆ ಲೈಫ್ ಸ್ಟೈಲ್, ರಾತ್ರಿ ನಮ್ಮ ಜಗತ್ತು ಚಾಲು ಹೋಗೋದು ರಾತ್ರಿ 9ರಿಂದ ಸೂರ್ಯ ಹುಟ್ಟೋದು ನಸಿಕ್ನಾಗ 3:30 ಮಧ್ಯಾಹ್ನಕ್ಕೆ ಇಳಿತಾನೆ 12ರಿಂದ 5 5 ತನಕ ಯಾವ ಊಟ ಮಾಡ್ತಾರೆ ಅವ್ರು ನಿರೋಗಿ. 5 ಮ್ಯಾಗ ಏನು ಚಾಲು ಆಗ್ತೈತೆ ಅಂದ್ರೆ ಅದು ಆಗಂಗಿಲ್ಲ, ಪಚಿನ ಆಗಂಗಿಲ್ಲ, ಜಡ್ ಚಾಲು ಆಗ್ತದೆ. ಕ್ಯಾನ್ಸರ್ ಪೇಷಂಟ್ಗಾಗಲಿ, ನಿಮ್ದು ಅಪೆಂಡಿಕ್ಸ್ ಆಗಲಿ, ಯಾವುದೇ ಪೇಷಂಟ್ ಇರ್ತದೆ, ರಾತ್ರಿ ಊಟದ ಅವಾಯ್ಡ್ ಮಾಡಿಸ್ರಿ, ಮುಂಜಾನೆ ಮಧ್ಯಾಹ್ನ ಮಾಡಿಸ್ರಿ. ಆಮೇಲೆ ಏನೈತೆ ಅಂದರೆ ಅವ್ರಿಗೆ ಆಲ್ಮೋಸ್ಟ್ ಏನೇ ಇರಲಿ ಅವ್ರ ಪಚಿನ ತಾನೇ ಆಗಲಿ, ಆ ಥರ ನೋಡ್ಕೊಳಕ್ಬೇಕು. ಚಲೋ ಪಚಿನ ಇತ್ತು ಏನೇ ಹೇಳ್ಬೇಡ್ರಿ, ಪಚಿನ ಇಲ್ಲ ಅಂದ್ರೆ ಕಂಪಲ್ಸರಿ ಡಯಟ್ ಹೇಳ್ರಿ. ನಾವು ಎಷ್ಟು ಡಯಟ್ ಹೇಳ್ತೀವಿ ನಮ್ಮನ್ನು ಅದೇ ಕಾಪಾಡ್ತೈತಿ. ಎಷ್ಟು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಕೊಡ್ತೀವಿ ಅದ್ರ ಮ್ಯಾಗ ಆರಾಮ. ನಿನ್ನ ಆಟಿಸಮ್ ಪೇಷಂಟ್ ಬಂದಿತ್ತು, ಹುಡುಗನ ಹೆಸರು ಏನಾದ್ರು ಸೆಕೆಂಡ್ 7 ವರ್ಷ ಎಲ್ಲ ಕಡೆ ತೋರ್ಸ್ಯಾರ ಸರ್. ಹುಡುಗ ಒಂದಾಕ್ ಮಾಡೋದು ಗೊತ್ತಿಲ್ಲ, ಯೂರಿನ್ ಮಾಡೋದು ಗೊತ್ತಿಲ್ಲ, ಮೋಷನ್ ಮಾಡೋದು ಗೊತ್ತಾಗಂಗಿಲ್ಲ, ಎಲ್ಲಿ ಬೇಕಾದ್ರೆ
ಎಲ್ಲ ಡಾಕ್ಟರ್ ತೋರ್ಸ್ಕೊಂಬಂದ್ರಿ. ಘಟಪ್ರಭಾದಾಗ ಹುಡುಗಿ ಪ್ರಾಕ್ಟೀಸ್ ಮಾಡ್ತಾರೆ ಪತ್ತಾರು ಸರ್ ಬಲ್ಯಾಕ. ಅವ್ರು ಸರ್ ನನ್ನ ನಂಬರ್ ಕೊಟ್ಟಿದ್ರು, ಅವ್ರ ಅಕ್ಕ ಕರ್ಕೊಂಬಂದ್ರು. ಹಂಗೆ ಅಪ್ಲಿಕೇಶನ್ ಮಾಡಿ ಸರ್ ಎಂತ ಆ ಹುಡುಗ ಮೋಷನ್ ಬಂದು ಇದು ಯೂರಿನ್ ಬಂದಿದ್ದು ಹೇಳಿದ. ಮರುದಿವ್ಸ ಸರ್ ನಾವು ಊರಿಗೆ ಹೋಗಿದ್ವಿ, ನಿನ್ನೆ ಬಂದು ಹೇಳಿದರು ಸರ್ ನಮ್ಮ ಹುಡುಗ ಯೂರಿನ್ ಬಂದಿದ್ದು ಹೇಳಿ ಸರ್. ಎಷ್ಟು ಖುಷಿ ಆದ್ರೆ ಆಕೆ ದುಡ್ಡು ಕೊಡೋದು ದೊಡ್ಡದಲ್ಲ, ನಾವು ದುಡ್ಡು ತೊಗೊಳ್ಳೋದು ದೊಡ್ಡದಲ್ರಿ. ಒಂದು ಪೇಷಂಟ್ಗೆ 2 ದಿವಸನಾಗೆ ಆಕೆ ಯೂರಿನ್ ಬಂದಿದ್ದು ಗೊತ್ತಾಗಿ ಹೇಳಿ ಹೋಗ್ಯಾರಂದ್ರೆ ಅದು ಒಂದು ಲಾಜಿಕ್. ಅದಕ್ಕೆ ಅಪ್ಲಿಕೇಶನ್ ಮಾಡಿರಿ. ನಮ್ಮ ಬಲ್ಲಿ ಇರೋದು ನಮ್ಮ ಸರ್ ಕಲಿಸಿದ್ದು ಫಸ್ಟ್. ಈಗ ಲಂಬಾರ್ ಪೇನ್ ಬಂತು ಸರ್ ಹೇಳಿದ್ರೆ ಸೈಟಿಕ ಪೇನ್ಗೆ ವಾಯಿ ಹಾಕಿರಿ 100% ಐತೆ. ರೈಟ್ ಸೈಡ್ ನಿಮ್ಗೆ ಏನೇ ಪೇನ್ ಬರಲಿ, ಲೆಫ್ಟ್ ಸೈಡ್ ಪೇನ್ ಬರಲಿ, ಆರಿ ವಾಯಿ ಆಲ್ಟರ್ನೇಟ್ ಯೂಸ್ ಮಾಡಿರಿ, 100% ರಿಸಲ್ಟ್ ಕೊಡ್ತೈತಿ. ಲಂಬಾರ್ದಾಗೂ ಹಾಗೆ ಐತ್ರಿ. ಕಡಿಮೆ ಆಗಿಲ್ಲ, ಬಲ್ಜ್ ಆಗೈತಿ, C3 ಯೂಸ್ ಮಾಡಿರಿ, ವರ್ಕ್ ಜಾಸ್ತಿ ಆಗ್ತೈತಿ. ಬಲ್ಜ್ ಆಗೈತೆ ಅಂದ್ರೆ ಅದರ ಅರ್ಥ ಅಲ್ಲಿ ಪಸ್ ಇರ್ತೈತಿ, ಇನ್ಫೆಕ್ಷನ್ ಐತಿ, G ಯೂಸ್ ಮಾಡಿರಿ. ನಾವೇನು ತಿಳಿತೀವಿ ಬರೀ ಪೇನ್ ಐತಿ, ಆರಿನೇ ಕೊಡೋನು, ಡಬ್ಲ್ಯೂನೇ ಕೊಡೋನು, ತೆಲಂಗ್ ತೆಗೆದ್ಬಿಡ್ರಿ. ಫಸ್ಟ್ ಏನಾಗೈತಿ ಇದು ಫ್ಲೂಡ್ ಇನ್ಫೆಕ್ಷನ್ ಆಗೈತಿ, G ಹಾಕಿ. ಕಿಡ್ನಿ ಒಳಗೆ ನೋಡಿ ಸ್ಟೋನ್ ಆಗೈತೆ ಅಂತಾರೆ, ಯೂರೇಟರ್ದಾಗ ಸ್ಟೋನ್ ಐತಿ, ಹೈಡ್ರೋನೆಫ್ರೋಸಿಸ್ ಐತಿ, ಮೀನ್ಸ್ ಫಸ್ ಅದಲ್ಲಿ ಇನ್ಫೆಕ್ಷನ್ ಅದ, G ಯೂಸ್ ಮಾಡಿರಿ. ನಾವು ಏನು ಮಾಡ್ತೀವಿ, ಇಲ್ಲ ಅವ್ರು ಹೇಳ್ಯಾರ ಸರ್ S6Y ಯೂಸ್ ಮಾಡಿರಿ, S6B ಯೂಸ್ ಮಾಡಿರಿ. ಹೈಡ್ರೋನೆಫ್ರೋಸಿಸ್ ಯೂರೇಟರ್ದಾಗ ಬ್ಲಾಕೇಜ್ ಆದಾಗ ಹೊರಗೆ ಬರಲಿಲ್ಲ ಅಂದ್ರೆ, ನೀವು G ಯೂಸ್ ಮಾಡಲಿಲ್ಲ ಅಂದ್ರೆ ಇನ್ಫೆಕ್ಷನ್ ಹೆಚ್ಚಾಗ್ತೈತೆ. ಮೊದಲು ಔಟ್ ಮಾಡಬೇಕಲ್ರಿ. S2C17 ಇದು ಕೊಡ್ರಿ, ಯೂರಿನ್ ಔಟ್ಪುಟ್ ಜಾಸ್ತಿ ಮಾಡಿರಿ, ಅಲ್ಲಿ ಒಂದು ಇದು ಕೊಡ್ರಿ, ತಾನೇ ಆರಾಮ. ಅದಕ್ಕೆ ನಾ ಹೇಳೋದಷ್ಟೇ, ನಂದು ನೀವು ಹೆಂಗೆ ಮಾಡ್ತೀರಿ ಮಾಡಿರಿ. ನಂದು ಪ್ರಾಕ್ಟೀಸ್ ಸರ್ ಹೇಳಿದ್ರು ಭಾಳ ರಿಕ್ವೆಸ್ಟ್ ಮಾಡಿ ನಾ ಹೇಳಕ್ಕೆ, ನನ್ನ ತೇರಿ ಹಿಂಗೆ ಯೂಸ್ ಮಾಡೋದು. ಫಸ್ಟ್ ಬಂದ್ಕೊಳ್ಳೋನೆ ಯಾರೋ ಒಂದು ಏನು ಹೇಳಿದ್ರು ಅವ್ರದ್ದೆಲ್ಲ ಕೇಳ್ತೀನಿ ರೀ. ಭಾಳ ಅವ್ರು ಹೇಳಿದ್ರು ನಾ ಏನೋ ಔಷಧ ಕೊಡೋಂಗಿಲ್ಲ. ಅವ್ರು ಹೇಳ್ತೀವಿ ಪೇಷಂಟ್ ಇಷ್ಟೆಲ್ಲ ನೀವು ಜಡ್ ಹೇಳಿರಿ, ಅದಕ್ಕೆಲ್ಲ ಒಂದೊಂದು ಔಷಧ ಕೊಟ್ಟಿದ್ದು. ಆದರೆ ನನ್ನ ತಲೆಗೆ ಏನಿರ್ತೈತೆ ಅಷ್ಟೇ ಕೊಡೋದು, ಎಲ್ಲದಕ್ಕೂ ಹಾಕೋದಿಲ್ಲ. ಒಬ್ಬರು ಬಂದಿದ್ರು ಹೆಡ್ಡೇಕ್ ಸಿವಿಯರ್ ಹೆಡ್ಡೇಕ್ ಸರ್, ಮೈಗ್ರೇನ್ ನಮ್ದು ಹಿಂಗೆ ಸರ್, ಒಟ್ಟೆ ನಿದ್ದೆ ಮಾಡೋಂಗಿಲ್ಲ, ಎಲ್ಲ ಕಡೆ ತೋರಿಸಿಲ್ಲ. ಆಯ್ತು ರೀ ಅಂದರು. ಅವ್ರಿಗೇನೂ ಮಾಡಲಿಲ್ಲ. ಎಲ್ಲ ಕೇಳಿದೆ. ಒಂದು 8-10 ವರ್ಷದಿಂದ ಅವರು ಸರಿಯಾಗಿ ನಿದ್ದೆ ಆಗಂಗಿಲ್ಲ. ಪಟ್ಟ ಮೋಷನ್ ಕ್ಲಿಯರ್ ಇದೆ, ಅಸಿಡಿಟಿ ಐತಿ ಅಂದರೆ WH ಕೊಟ್ಟು A2F2C5 ಫೋರೇಟ್ ಜೆಲ್ ಕೊಟ್ಟೆ. ಅದೇ ಆಗಲೇ ಹೇಳಿದ್ರು ಮೋಷನ್ ಕ್ಲಿಯರ್ ಆಗಿ ಡೈಜೆಸ್ಟಿವ್ ಕೊಟ್ಟು. ಯಾಕೆ ಆರಾಮಾಗಿ ಆಕೆಗೆ ಅದಕ್ಕೆ ಆದಂಥದ್ದು ಔಷಧ ಏನೂ ಕೊಟ್ಟಿಲ್ಲ. ಯಾಕಂದ್ರೆ ಕೇಳ್ರಿ, ಆಕೆಗೆ ಪ್ರಾಬ್ಲಮ್ ಇರಲಿ ಕಾನ್ಸ್ಟಿಪೇಷನ್ದಿಂದ. ಅದು ಹಿಂಗೆ ತಿಂದೆ ತೆಳಗೆ ಹೋಗ್ಲಿಕ್ಕೆ ಹೊರತು ಮ್ಯಾಗ ಬರಬಾರ್ದು, ಅದು ಉಲ್ಟಾ ಮ್ಯಾಗ ಬರಾಕತ್ತಿತ್ತು. ಅದಕ್ಕೆ ನಮ್ಮದು ಮಾತ್ರ ಹಿಂಗೆ ಅದ ರೀ, ಪ್ರಾಕ್ಟೀಸ್ ಮಾಡೋದು ಚೇಂಜ್ ಅದ. ಎಲ್ಲರೂ ಏನು ಹೇಳ್ತಾರೆ ಕೇಳ್ತೀನಿ, ಅದ್ರ ಮ್ಯಾಗ ಮುಂದೆ ಬೇರೆ ಕೊಡೋದು ಹೋಗ್ತಾರೆ ಅಷ್ಟೇ. ಏನಿದ್ರೆ ಕೇಳ್ಬೋದು. ಅಪ್ಲಿಕೇಶನ್ ಜಾಸ್ತಿ ರೀ ನಮ್ಮಲ್ಲಿ ಸರ್, ಮೇನ್ ಅಪ್ಲಿಕೇಶನ್ ಯಾರು ಕ್ವಶನ್ಸ್ ಕೇಳೋದ್ರ ವಿಕೆಟ್ಸ್ ಇರ್ತದೆ ಒಂದು ಕ್ವಶನ್ ಹೇಳ್ರಿ. ಅದನ್ನ ಯಾರು ಕ್ವಶನ್ ಕೇಳ್ರಿ, ಅವ್ರಿಗೆ ಏನು ನಿಮ್ಗೆ ಡೌಟ್ಸ್ ಇದ್ರೆ ಅವ್ರು ಕೇಳಿ ಹೇಳ್ತೀವಿ. ನಮ್ಗೆ ಏನಾಗಿದೆ ಸರ್, ಬುಕ್ ಬರ್ದಿರ್ತೀವಿ, ಬರೀ ಬುಕ್ಕ ಓದೋದ್ರ ಉಪಯೋಗ ಇಲ್ಲ. ಯಾರು ಹೇಳಿದ್ದು ಕೇಳೋದು, ನಾ ಹೇಳಿದ್ದು ಕೇಳಬೇಡ್ರಿ. ನಿಮ್ಮ ಪೇಷಂಟ್ ನಿಮ್ಮ ಮುಂದೆ ಅದಾರ, ಡಯಾಗ್ನೋಸ್ ಮಾಡಿರಿ. ನಮ್ಮ ಸರ್ ಅಣ್ಣವ್ರಿಗೆ ಬಂದಾರ, ನಾವು ಹೇಳಬಾರ್ದು ಕೇಳ್ರಿ. ಅವ್ರ ಬ್ರದರ್ದ ಹಾರ್ಟ್ ಆಪ್ರೇಷನ್. ಯಾಕ್ರಿ ಆರಾಮದಾರಿಲ್ರಿ ಸರ್, ಬ್ಲೀಡಿಂಗ್ ಆಗ್ತೀವಿ ಸರ್. ಅವ್ರು ಅಲೋಪತಿಯಾಗಿ ಬ್ಲೀಡಿಂಗ್ ಸ್ಟಾಪ್ ಮಾಡೋಕೆ ಹೋಗಂಗಿಲ್ಲ, ನಾವು ಸ್ಟಾಪ್ ಮಾಡೋದು. ಅವ್ರ ಪ್ರಾಬ್ಲಮ್ ಏನಿದೆ ತಳ ಹುಡುಕ್ಯಾಡಿ ಸರ್. ನಾವೇನು ಮಾಡ್ತೀವಿ, ಪ್ರತಿಯೊಂದು ಫಾರ್ಮುಲಾ ಇಲ್ಲ. ನಮ್ಮ ಹೆಬ್ಬಳ್ಳಿ ಸರ್ ಹೇಳಿದ್ರು ಸ್ಕಿನ್ ಡಿಸೀಸ್ದಾಗ, ನಾವು ಹಂಗೇನು ಅವ್ರು ಹೇಳಿದ್ದು ಬರೋಬ್ಬರಿ ಐತ್ರಿ. ಅವ್ರು ಪಾಟಿದಾರ್ ಸರ್ ಹಂಗೆ ಹೇಳ S5C5 ಆಪ್ಷನಲ್ ಯೂಸ್ ಮಾಡಿರಿ, S3C3 ಮಾಡಿರಿ, S2C2 ಕ್ಲಾಸಿಕಲ್ ಹೋಮಿಯೋಪತಿ ಒಳಗೆ ಒಂದು ಡ್ರಗ್ನಾಗ ಆರಾಮ ಮಾಡ್ತಾರೆ. ನಮ್ಮಲ್ಲಿ ಹಂಗೆ ಐತ್ರಿ. ನಾ ಎಷ್ಟು ಅಡ್ಡಾಡಿನಲ್ರಿ, ಸಿಂಗಲ್ ಹೇಳಿದಲ್ರಿ ಫಸ್ಟ್ ಇಲ್ಲೇ. ಅವರೆಲ್ಲ ಕೇಳ್ತಾರೆ S1 ಒಂದೇ ಕೊಡಪ್ಪ, ಎಕ್ಸಿಮಾ ಹೋಗ್ತಾ ಇರ್ತಾರೆ. ಯಾಕಂದ್ರೆ ಪಾಯ್ಸನ್ ಐತಿ, ಸ್ಕಿನ್ ಪಾಯ್ಸನ್ ಹೊರಗೆ ಹೋಗ್ಬೇಕು, ಅದೊಂದ್ರ ಮೇಲೆ ಕಡಿಮೆ ಮಾಡ್ತಾರೆ. ನಾವೇನು ಮಾಡ್ತೀವಿ, ಫಸ್ಟ್ ಇಂಟೆಸ್ಟೈನ್ ಖಾಲಿ ಮಾಡಿಸ್ತೀವಿ. ಅದು ಖಾಲಿ ಆಗಲಿಕ್ಕೆ ಯಾಕಂದ್ರೆ ತಾನೇ ಒಂದು ಲೆವೆಲ್ ಬರ್ತದೆ. ನಾವು ಎಲ್ಲರಿಗೂ ಮೆಡಿಸಿನ್ ಕೊಟ್ಟು ಲೆಂದಿ ಟ್ರೀಟ್ಮೆಂಟ್ ಆಗ್ತದೆ, ಶಾರ್ಟಾಗಿ ಯೂಸ್ ಮಾಡೋದು. ಅಪ್ಲಿಕೇಶನ್ ಮೇನ್ ನಮ್ಮ ಮೆಡಿಸಿನ್ ಇರೋದು ಎಕ್ಸ್ಟರ್ನಲ್ ಅಪ್ಲಿಕೇಶನ್. ಅದ್ರ ಈಗ ಬರ್ನಿಂಗ್ ಫೀಡ್ ಸಿಂಡ್ರೋಮ್ ಸುಮ್ಮನೆ ಹಿಂಗೆ ಅವ್ರು ಮೋಷನ್ ಕ್ಲಿಯರ್ ಮಾಡಿ ಒಂದು B ಹಚ್ಚಿರಿ, ತಾನೇ ಆರಾಮಾಗ್ತಾರೆ. ವಿತಿನ್ 5 ಮಿನಿಟ್ಸ್ ಬೇಡ 10 ಮಿನಿಟ್ಸ್ದಾಗ ಅವ್ರು ಕೇಳ್ರಿ ಹೇಳ್ತಾರೆ. ನಾವು ಸಾಹೇಬ್ರಿಗೆ ಅಲ್ಲೇ ಕೊಟ್ಟಿರೋರು ಸರ್, ಅವರೇ ಯೂಸ್ ಮಾಡ್ಯಾರ. ಬಂದು ಮರುದಿವ್ಸ ಚಾಲೂ ಮಾಡ್ಯಾರ ಎಕ್ಸ್ಟರ್ನಲ್ ಅಪ್ಲಿಕೇಶನ್. ಅದಕ್ಕೆಲ್ಲ ಬರೀ ನಾವು ಮಾಡ್ತಾರೆ. ಈಗ ನೋಡ್ರಿ ಕಂಪ್ನಿದವ್ರು ಮಾಡ್ಬೇಕಾಗ್ತದೆ, ಮಾಡ್ತಾರೆ, ಅವ್ರು ಹೇಳ್ತಾರೆ. ಹೌದ್ರಿ, ಕನ್ವರ್ಜನ್ಗೆ ಏನು ಹೇಳಿದ್ರಿ ನೀವು ಕೇಳ್ರಿ, ಹೇಳ್ತೀನಿ. ಆ ಪೇಷಂಟ್ ಹಿಸ್ಟ್ರಿ ಹೇಳ್ರಿ. ನಾ ಹೇಳಿದಿಲ್ಲ ಕನ್ವರ್ಜನ್ಗೆ ಡ್ರಗ್ಸ್ ಕೊಡು ಅಂದ್ರೆ ನೀವು S10 F1 ವರ್ವನ್ ವಾಯಿ ಕೊಡ್ತಾರೆ. ಹಂಗೇನಿಲ್ಲ, ನನ್ನ ಸ್ಟೈಲ್ ಬೇರೆ ಐತೆ. ನಾ ಹೇಳಿದ್ರಿ ಅದ್ರದ್ದು ನೀವು ಕನ್ವರ್ಜನ್ ಪೇಷಂಟ್ ಫಾರ್ಮುಲಾ ಹೇಳಿ ಕೊಡೋಂದ್ರಿಲ್ಲ. ಅದ್ರ ಹಿಸ್ಟ್ರಿ ಬೇಕು ಟೋಟಲಿ. ಹೆಂಗೆ ಹುಡುಗ ಸಿಜರಿಯನ್ ಆಯ್ತು, ನಾವು ಹುಡುಗ ಊಟದಾಗಿಂದ ಅವ್ನಿಗೆ ಸಿಜರಿಯನ್ ಇತ್ತು, ಅದು ಗ್ರೋತ್ ಇತ್ತೋ ಇಲ್ಲೋ, ಅದ್ರ ಬರ್ತದಾಗಿ ಏನಾರ ಫೀವರ್ ಇತ್ತು,
ಅಂದರೆ ಹಂಗೆ ವಿಚಾರ ಮಾಡ್ತೀನಿ ನಾನು. ಬಂದದ್ದು ಫಿಟ್ಸ್ ಬಂದದ ಫಿಟ್ಸಿಗೆ ಫಾರ್ಮುಲಾ ಕೊಟ್ಟರೆ ಏನಿಲ್ಲ, ಅಪ್ಲಿಕೇಶನ್ ಮಾಡಿರಿ. ಈಗ ಐತಲ್ಲ ಎಮರ್ಜೆನ್ಸಿ ವಾಯು ಹಚ್ಚಿರಿ ಕಡಿಮೆ ಆಗ್ತೈತಿ, ಹೌದಲ್ಲ? ಅದು ಹಿಸ್ಟ್ರಿ ತೊಗೊಂಡು ನೀವು ಕೊಡ್ರಿ ಆರಾಮಾಗ್ತೀವಿ. ಬರೀ ಇಲ್ಲಪ್ಪ ಅಂದ್ರೆ ಅದನ್ನು ಅಷ್ಟೇ ನಾವು ಮೇಂಟೈನ್ ಮಾಡ್ತೀವಿ ಅಷ್ಟೇ. ಏನೈತೆ ಅದರೊಳಗೆ ಫಾರ್ಮುಲಾನಕ್ಕೆ ಏನೈತಿ? ಅಷ್ಟೇನು ಇಂಟೆಸ್ಟೈನಲ್ ಮೆಡಿಸಿನ್, F1 ನರ್ವ್ ಸಿಸ್ಟಮ್ ಮೆಡಿಸಿನ್, ವಾಯು ಅದು ಹೆಚ್ಚಿದ್ದು ಕನ್ವರ್ಜನ್ ಕಡಿಮೆ ಮಾಡ್ತೀವಿ ಫಾರ್ವರ್ಡ್. ಹಂಗಿರಂಗಿಲ್ಲ ರೀ ಫಾರ್ಮುಲಾ ಎಲ್ಲದಕ್ಕೂ ಇಲ್ಲ. ಬರಿಬೇಕಾಗ್ತದೆ ಬರೀತಾರೆ. ನಮ್ಮ ಮುಂದೆ ಪೇಷಂಟ್ ಹೆಂಗೈತಿ ಅದು ಏನು ಹೇಳ್ತೈತಿ ಅದನ್ನು ರೆಕಾರ್ಡ್ ಮಾಡ್ಕೊರಿ. ನೀವು ಏನು ಹೇಳ್ತಿರಲ್ಲ ರೆಕಾರ್ಡ್ ಮಾಡ್ಕೊಂಡು ಅವ್ರಿಗೆ ಏನೂ ಹೇಳಂಗಿಲ್ಲ ರೀ. ಇದೆಲ್ಲ ಜಡ್ ಹೇಳ್ತೀವಿ, ಇದಕ್ಕೆ ಎಲ್ಲ ಔಷಧ ಕೊಟ್ಟಿರ್ತೀವಿ. ಕೊಡೋದು ನಮ್ಮ ತಲೆಯಾಗಿದ್ದು ಅಷ್ಟೇ ಕೊಡೋದು. ಹೇಳಿ ಸರ್. ಹೈಡ್ರೋ ಅಂದ್ರೆ ನೀವು ರೀ, ನಿಮೋ ಅಂದ್ರೆ ಪಸ್. ಎಸ್ ರೀ. A2 P2 C2 G ಮೊದಲು ಅಪ್ಲಿಕೇಶನ್ ಮಾಡ್ಕೋತ ಹೋಗ್ರಿ ಎವ್ರಿ 10 ಮಿನಿಟ್ಸಿಗೆ. ಅವ್ರ ಹಿಸ್ಟ್ರಿ ತೊಗೋರಿ. ನಿಮೋನಿಯಾ ಆಗಬೇಕಾದ್ರೆ ಇಂಟೆಸ್ಟೈನ್ ಸ್ವಚ್ಛ ಇರಂಗಿಲ್ಲ ರೀ. ಫಸ್ಟ್ ತಯಾರಾಗೋದು ನಿಮಗೆ ಕಳ್ಳು ಸ್ವಚ್ಛ ಇಲ್ಲ ಅಂದ್ರೆ ಅಲ್ಲಿದ್ರೆ ನಿಮಗೆ ಸ್ಟಾರ್ಟ್ ಆಗ್ತೈತಿ. ಮ್ಯೂಕಸ್ ಮೆಂಬ್ರೇನ್ ಎಲ್ಲಿ ಐತಿ ವಿಚಾರ ಮಾಡಿ. ಏನಾಗ್ತೈತೆ ಸರ್, ನಾವು ಓದ್ಲಾರ್ದು ಹಿಂಗಾಗಿ ಅಷ್ಟೇ. ಎಲ್ಲಿದೆ ಹುಟ್ಲಾಕತ್ತೈತಿ ಅದನ್ನು ಸ್ವಚ್ಛ ಮಾಡ್ರೆ ಅದು ಹುಟ್ಟೋದೇ ಇಲ್ಲ, ಹೌದಿಲ್ರಿ? ಎಷ್ಟೇನು ಸರ್ ಹೇಳಿದ್ರಿ, ಎಷ್ಟೇನು C13 P2 ವರ್ವನ್ ಅದು ಇಂಟೆಸ್ಟೈನಲ್ ಮೆಡಿಸಿನ್ ರೀ. ಅದು ಆರಾಮಾಗ್ತಾರೆ. ಸರ್ ಇಂಟೆಸ್ಟೈನ್ದಿಂದ ಬ್ರೈನಿಗೆ ಲಪ್ಪ ಆಗ್ತೈತೆ ರೀ. ಇಂಟೆಸ್ಟೈನ್ದಿಂದನೇ ನಿಮಗೆ ಕಫ ಆಗ್ತೈತಿ. ಸರ್ ನಿಮೋಥೊರಾಕ್ಸ್ನಾಗ ನೀವು ಅಪ್ಲಿಕೇಶನ್ ಲಂಗ್ ಡಿಸೀಸ್ ಐತ್ರಿ, ಆರ್ಗನ್. ನಾ ಹೇಳೋದು ಕೇಳ್ರಿ. ಫಸ್ಟ್ ನೀವೇನೈತಲ್ರಿ, ನೀವು ಬರೀ A2 P2 C2 B ಅದನ್ನು ಅಪ್ಲಿಕೇಶನ್ ಮಾಡಿ G ಕೊಟ್ಟ ಬರೀ ಲಂಗ್ಸಿಗೆ ಮೆಡಿಸಿನ್ ಕೊಟ್ಟರೆ ಅಂದ್ರೆ ಲಂಗ್ಸ್ ಯಾವಾಗಲೂ ಕ್ಯೂರ್ ಆಗಂಗಿಲ್ಲ. ಭಾಳ ಫಸ್ಟ್ ತಯಾರಾಗ್ತಿರ್ತೈತಿ. ಫಸ್ಟ್ ಬಂದ್ ಮಾಡೋದೇ ನಿಮಗೆ S10 P4 C13 ವರ್ವನ್. ಅಲ್ಲಿ ನೀವು ಏನು ಮಾಡಿದ್ರಲ್ಲ ಅದು ವರ್ಕ್ ಆಗ್ತೈತಿ. ಮುಂದೆ ನೀವು P2 ಕೊಡ್ರಿ, C5 ಕೊಡ್ರಿ, N1 ಕೊಡ್ರಿ, ಆರಾಮಾಗ್ತದೆ. ನೀವು ಅದನ್ನೇ ಸ್ಟಾಪ್ ಮಾಡಲಾರ್ದೆ ಇದನ್ನು ಕೊಟ್ಟರೆ ಎಂದೂ ಕಡಿಮೆ ಆಗಂಗಿಲ್ಲ. ಒಂದು ಕೆಮ್ಮು ತಯಾರಾಗ್ತೈತಿ. ನಾವು ಹೋಗ್ಕೇಸಿಂದ ಮತ್ತೆ ರಾತ್ರಿ ಎಣ್ಣೆ ತಿಂದು ಮನ್ಕೋತೀನಿ ಮತ್ತೆ ಹೊಳೆ ಕೆಮ್ಮು ಆಗ್ತೈತಿ. ಕೊಲವೈಟಿಸ್ ಜಾಸ್ತಿ ಆಗ್ತೈತಿ. ಆ್ಯಸಿಡ್ ಜಾಸ್ತಿ ಆಯ್ತಂದ್ರೆ ಇದು ರಿಫ್ಲೆಕ್ಸ್ ಇದೆ ರೀ ಮ್ಯಾಗಿಂದ ಕಿರ್ನಾಲಿ ಊದ ಆಗ್ತೈತಿ, ಹೌದು? ನೀವು ಅದಕ್ಕೆ ಹಿಂದಕ್ಕೆ ಆಯುರ್ವೇದಿಕ್ನಾಗ ಏನು ಮಾಡ್ತೀವಿ, ಯಾರೇ ಔಷಧ ಕೊಡಬೇಕಾದ್ರೆ ಗಟ್ಸ್ ಕ್ಲೀನ್ ಮಾಡ್ತಿದ್ರು. ಔಷಧ ಕೊಡಬೇಕಾದ್ರೆ ಒಂದು ವರ್ಷ ಒಂದು ಜಾಂಡೀಸ್ ಆಗೈತಂದ್ರೆ ಅವ್ರು 7 ದಿವಸ ಉಪವಾಸ ಇಟ್ಟು ಒಂದೇ ರೊಟ್ಟಿ ಕೊಟ್ಟೆ ಎಲ್ಲ ಸ್ವಚ್ಛ ಮಾಡ್ತಿದ್ರು. ಏನೂ ಮೆಡಿಸಿನ್ ಕೊಡ್ತಿದ್ರು, ಆರಾಮಾಗ್ತಿದ್ರು. ನಾವು ಅದನ್ನು ಕಲಿಬೇಕು ಸ್ವಲ್ಪ ಕ್ಲೀನ್ ಮಾಡಿ. ನಮ್ಮ ಮೆಡಿಸಿನ್ ಎಕ್ಸ್ಟರ್ನಲ್ ಕೊಡ್ರಿ ಫಸ್ಟ್ ಬಂದ್ಮೇಲೆ. ನೆಕ್ಸ್ಟ್ ಅದ್ರದ್ದು ವಿಚಾರ ಮಾಡಿರಿ, ಏನೇನೈತೆ ಒಂದು ಜಡ್ ವಿಚಾರ ಮಾಡಿ ಅದಕ್ಕೆ ಮೆಡಿಸಿನ್ ಕೊಡ್ರಿ, ಕಡಿಮೆ ಆಗ್ತದೆ. ಅದ್ರ ವಿತ್ ರಿಲೇಟೆಡ್ ಆರ್ಗನ್ ಮೆಡಿಸಿನ್ ಕೊಡ್ರಿ, ಯಾಕೆ ಆರಾಮಾಗಂಗಿಲ್ಲ? ಹೌದು ಈಗ ನೀವು ಹೇಳಿದ್ರಲ್ಲ ಫಸ್ಟ್ S10 P4 C13 ವರ್ವನ್ ಕೊಟ್ರೆ ಅಂದ್ರೆ ಚೆಸ್ಟ್ ಲಂಗ್ ಇಂಟೆಸ್ಟೈನ್ 3 ಕವರ್ ಆಯ್ತು. ನಿಮ್ಮ 3ದಾಗ ಅಡ್ಮಿಷನ್ ಅಲ್ಲಿ ಕಡಿಮೆ ಆಗ್ತೈತಿ. ಸೆಕೆಂಡ್ ನೀವು ಅಪ್ಲಿಕೇಶನ್ ಇಟ್ಟಿರ್ತಿರಲ್ಲ ಎವ್ರಿ ಅವರ್ಲಿ 10 ಮಿನಿಟ್ಸ್. ನಾವೇನು ಮಾಡ್ತೀವಿ ರೀ, ಒಂದು ಅಪ್ಲಿಕೇಶನ್ 3 ಟೈಮ್ ಹಚ್ಚಿದ್ರೆ ಉಪಯೋಗ ಇಲ್ಲ. ಭಾಳ ಕೆಮ್ಮು ಅಲಿಗಡಿತ್ತಂದ್ರೆ ಕಂಟಿನ್ಯೂ ಹಚ್ಚಿ 10 ಮಿನಿಟಿಗೆ ಆರಾಮಾಗ್ತದೆ. ಡಿಪೆಂಡಿಂಗ್ ಅಪಾನ್ ದ ಸಿವಿಯರಿಟಿ ಎಷ್ಟೈತಿ ಸಿವಿಯರ್ ಅದ್ರ ಮ್ಯಾಗ ಯೂಸ್ ಮಾಡಿ. ಒಂದು ಸ್ಟೋನ್ ಆಗೈತೆ ಅಂದ್ರೆ ಏನು ಮಾಡ್ತೀವಿ ರೀ ನಾವು, ಒಂದು ಯುರೇಟ್ರಿಕ್ದಾಗ ಸ್ಟೋನ್ ಏನು 47 76 ಅಂದ್ರೆ ನೋಡ್ರಿ, 47 76. ನಮಸ್ಕಾರ.